ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾ ಇದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಮತ್ತೆ ಎ ಬಿ ಸಿ. ಓಕೆ, ಎ ಬಿ ಸಿ ಅನ್ನೋ ಟ್ರಯಾಂಗಲ್ ಅಲ್ಲಿ ಎ ಬಿ ಈಕ್ವಲ್ಸ್ ಟು ಬಿ ಡಿ ಅಂಡ್ ಎ ಡಿ ಈಕ್ವಲ್ಸ್ ಟು ಸಿ ಡಿ ಆಗುವಂತೆ ಡಿ ಯು ಬಿ ಸಿ ಮೇಲೆ ಒಂದು ಬಿಂದು ಇದ್ರೆ ಆಂಗಲ್ ಸಿ ಎ ಡಿ ಮತ್ತೆ ಆಂಗಲ್ ಎ ಡಿ ಸಿ 1:7 ಅನುಪಾತದಲ್ಲಿ ಇದ್ದರೆ ಆಂಗಲ್ ಎ ಬಿ ಸಿ ಅಳತೆಯನ್ನ ಕಂಡುಹಿಡಿರಿ ಅಂತ ಕ್ವೆಶನ್. ಸರಿನಾ? ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ ಡಯಾಗ್ರಾಮ್. ಟ್ರಯಾಂಗಲ್ ಎ ಬಿ ಸಿ ಇದೆ, ಇದರಲ್ಲಿ ಎ ಡಿ ಈಕ್ವಲ್ಸ್ ಟು ಸಿ ಡಿ ಇದೆ, ಎ ಬಿ ಈಕ್ವಲ್ಸ್ ಟು ಬಿ ಡಿ ಇದೆ. ಸರಿನಾ? ಆಮೇಲೆ ಇಲ್ಲಿದೆ ನಿಮ್ದು ಆಂಗಲ್ ಸಿ ಎ ಡಿ, ಆಮೇಲೆ ಮತ್ತೊಂದು ಯಾವುದು ಎ ಡಿ ಸಿ, ಯಾವುದು ಎ ಡಿ ಸಿ ಇಲ್ಲಿದೆ. ಇದು ಯಾವ ಅನುಪಾತದಲ್ಲಿ ಇದಾವೆ? 1:7. ಹಾಗಾದ್ರೆ ಆಂಗಲ್ ಎ ಬಿ ಸಿ ನಾವು ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಅಂದ್ರೆ ಆಂಗಲ್ ಬಿ ನಮಗೆ ಬೇಕು. ಈಗ ನಮ್ಗೆ ಆಂಗಲ್ ಬಿ ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ಆಂಗಲ್ ಸಿ ಗೊತ್ತಾಗ್ಬೇಕು, ಒಂದು ಆಂಗಲ್ ಎ ಗೊತ್ತಾಗ್ಬೇಕು. ಆಮೇಲೆ ಮತ್ತೆ ಆಂಗಲ್ ಎ ಅನ್ನೋದು ಎರಡು ಪಾರ್ಟ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಇದೆ. ಹೌದಾ? ಒಂದು ಟ್ರಯಾಂಗಲ್ ಎ ಬಿ ಡಿ ಅಲ್ಲಿದೆ, ಮತ್ತೊಂದು ಎ ಡಿ ಸಿ ಅಲ್ಲಿದೆ. ಹೌದಾ? ಸೊ ಈ ಟೋಟಲ್ ಆಂಗಲ್ ಆಫ್ ಎ ಬಿ ಸಿ ಎ ನಮ್ಗೆ ಗೊತ್ತಾಗ್ಬೇಕು. ಸರಿನಾ? ಸೊ ನಾನು ಜಸ್ಟ್ ಸ್ವಲ್ಪ ಇಲ್ಲಿ ನೆಕ್ಸ್ಟ್ ಪೇಜ್ ತಗೊಂತೀನಿ. ವಿ ವಿಲ್ ಡ್ರಾ ದ ಡಯಾಗ್ರಾಮ್ ಒನ್ಸ್ ಅಗೇನ್. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಇದು ಎ ಅಂತ ಇದೆ, ಇದು ಬಿ ಅಂತ ಇದೆ, ಸಿ ಅಂತ ಇದೆ. ಎ ಡಿ ಅನ್ನೋದು ಲೈನ್ ಸೆಗ್ಮೆಂಟ್ ಆನ್ ಬಿ ಸಿ ಸಚ್ ದಟ್ ಈ ಸೈಡ್ ಮತ್ತೆ ಈ ಸೈಡ್ ಈಕ್ವಲ್ ಇದಾವೆ, ಈ ಮತ್ತೆ ಇದು ಎರಡು ಸೈಡ್ ಈಕ್ವಲ್ ಇದಾವೆ. ಸರಿನಾ? ಏನೇನ್ ಕೊಟ್ಟಿದ್ದಾರೆ? ಗಿವನ್. ಐ ವಿಲ್ ರೈಟ್ ಹಿಯರ್ ಗಿವನ್. ಏನೇನಿದೆ ಗಿವನ್? ಎ ಡಿ ಈಕ್ವಲ್ಸ್ ಟು ಸಿ ಡಿ ಇದೆ, ಆಮೇಲೆ ಎ ಬಿ ಈಕ್ವಲ್ಸ್ ಟು ಬಿ ಡಿ ಇದೆ. ಸರಿನಾ? ಆಮೇಲೆ ಆಂಗಲ್ ಸಿ ಎ ಡಿ ಈಸ್ ಟು ಆಂಗಲ್ ಎ ಡಿ ಸಿ ಎಷ್ಟಿದೆ? 1:7 ಅಂತ ಇದೆ. ಹಾಗಾದ್ರೆ ನಮ್ಗೆ ಬೇಕಾಗಿರೋದು ಆಂಗಲ್ ಎ ಬಿ ಸಿ. ಓಕೆ, ನೆಕ್ಸ್ಟ್ ಈಗ ನೋಡಿ ಏನ್ ಹೇಳ್ತಾರೆ, ಎ ಡಿ ಈಕ್ವಲ್ಸ್ ಟು ಸಿ ಡಿ ಇದೆ. ಸೊ ಇಫ್ ಟೂ ಸೈಡ್ಸ್ ಆರ್ ಈಕ್ವಲ್, ದ ಕರೆಸ್ಪಾಂಡಿಂಗ್ ಅಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಫಸ್ಟ್ ಈ ರಿಸಲ್ಟ್ ತಗೊಂಡ್ರೆ ಎ ಡಿ ಈಕ್ವಲ್ಸ್ ಟು ಸಿ ಡಿ ಅಂತ ತಗೊಂಡ್ರೆ ಇಲ್ಲಿ ಯಾವ್ದಾವ್ದು ಈಕ್ವಲ್ ಆಗುತ್ತೆ? ಆಂಗಲ್ ಸಿ ಎ ಡಿ ವಿಲ್ ಬಿ ಈಕ್ವಲ್ಸ್ ಟು ಆಂಗಲ್ ಎ ಸಿ ಡಿ. ಕರೆಕ್ಟ್ ಅಲ್ವಾ? ಯಾಕೆ? ಎ ಡಿ ಈಕ್ವಲ್ಸ್ ಟು ಬಿ ಡಿ ಇದೆ. ಸರಿನಾ? ಹಾಗಾದ್ರೆ ಈಗ ನೆಕ್ಸ್ಟ್ ಅದೇ ತರ ಎ ಬಿ ಈಕ್ವಲ್ಸ್ ಟು ಬಿ ಡಿ ಇದೆ, ಎ ಬಿ ಈಕ್ವಲ್ಸ್ ಟು ಬಿ ಡಿ ಇದೆ. ದೀಸ್ ಟೂ ಸೈಡ್ಸ್ ಆರ್ ಈಕ್ವಲ್. ಹಾಗಾದ್ರೆ ಎರಡು ಆಂಗಲ್ಸ್ ಈಕ್ವಲ್ ಆಗ್ತವೆ. ಯಾವುದು? ಬಿ ಎ ಡಿ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಬಿ ಡಿ ಎ. ಕರೆಕ್ಟ್ ಅಲ್ವಾ? ಓಕೆ, ಸೊ ಫಸ್ಟ್ ರಿಲೇಷನ್ ಯೂಸ್ ಮಾಡ್ಕೊಂಡ್ವಿ, ಸೆಕೆಂಡ್ ರಿಲೇಷನ್ ಯೂಸ್ ಮಾಡ್ಕೊಂಡ್ವಿ. ಈಗ ಥರ್ಡ್ ರಿಲೇಷನ್ ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ? ಸಿ ಎ ಡಿ. ಈಗ ಎಕ್ಸ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಸಿ ಎ ಡಿ ಅನ್ನೋದು 1 x ಇದೆ. ಸೊ ಸಿ ಎ ಡಿ ಯಾವುದು? ಇದು. ಸೊ ಇದು ನಿಮ್ದು ಎಕ್ಸ್ ಆಯ್ತು. ಎ ಡಿ ಸಿ 7 ಅನುಪಾತದಲ್ಲಿ ಇದೆ. ಎಕ್ಸ್ ಅನ್ನೋದು ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ 7 x. ಸೊ ಇದೆಷ್ಟಾಯ್ತು? 7x ಆಯ್ತು. ಕರೆಕ್ಟಾ? ಆದ್ರೆ ನಮ್ಗೆ ಏನ್ ಸಿಕ್ಕಿದೆ ಇಲ್ಲಿ? ಸಿ ಎ ಡಿ ಸೇಮ್ ಆಸ್ ದಟ್ ಆಫ್ ಎ ಸಿ ಡಿ. ಕರೆಕ್ಟಾ? ಸೊ ದಿಸ್ ಇಸ್ ಆಲ್ಸೋ ಎಕ್ಸ್ ಎ ಆಯ್ತು. ಓಕೆ, ನೌ ವಿ ನೋ ದಟ್ ದ ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಹಾಗಾದ್ರೆ ನಾನು ಈ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಟ್ರಯಾಂಗಲ್ ಎ ಡಿ ಸಿ ಅಲ್ಲಿ ಏನ್ ಬರಿಬಹುದು? ಎಕ್ಸ್ ಪ್ಲಸ್ 7x ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಬರಿಬಹುದು. ಸೊ ಇದೆಷ್ಟಾಯ್ತು? 9x ಈಕ್ವಲ್ಸ್ ಟು 180 ಆಯ್ತು. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 20 ಡಿಗ್ರಿ ಆಯ್ತು. ಕರೆಕ್ಟಾ? ಸೊ ನನಗೆ ಸಿ ಅನ್ನೋದು 20 ಡಿಗ್ರಿ ಸಿಕ್ತು. ಇದು 20 ಆದ್ರೆ ಇದು ಕೂಡ 20ನೇ ಆಯ್ತು. 7 x ಅಂದ್ರೆ 7 × 20 ಎಷ್ಟಾಯ್ತು? 140 ಡಿಗ್ರಿ ಆಯ್ತು. ಕರೆಕ್ಟಾ? ಸೊ ಸ್ವಲ್ಪ ಎ ವ್ಯಾಲ್ಯೂ ಸಿಕ್ತು. ಇವಾಗ ಯಾವ ಟ್ರಯಾಂಗಲ್ ಯೂಸ್ ಮಾಡಿದ್ವಿ? ಎ ಡಿ ಸಿ. ಈಗ ಮತ್ತೊಂದು ಟ್ರಯಾಂಗಲ್ ಬರೋಣ. ಯಾವುದು? ಎ ಡಿ ಬಿ ಅಥವಾ ಎ ಬಿ ಡಿ ಟ್ರಯಾಂಗಲ್ ಗೆ ಬರೋಣ. ಈಗ ನೋಡಿ ಇಲ್ಲಿ ಡಿ ಇಷ್ಟು 140 ಇದೆ. ಕರೆಕ್ಟ್ ಅಲ್ವಾ? ಟೋಟಲ್ 180 ಇರುತ್ತೆ. ಸೊ ಇದು 140 ಆದ್ರೆ ಈ ಕಡೆ ಎಷ್ಟು ಉಳಿತು? 40 ಡಿಗ್ರಿ ಉಳಿತು. ಕರೆಕ್ಟ್? ಈ ಕಡೆ 40 ಡಿಗ್ರಿ ಉಳಿತು. ಆಮೇಲೆ ಇಲ್ಲಿ ಬಿ ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಡಿ ಎ ಅಂತ ನಮ್ಗೆ ಸಿಕ್ಕಿತ್ತು. ಹೌದಾ? ಸೊ ಇದು 40 ಡಿಗ್ರಿ ಆದ್ರೆ ಇಲ್ಲೂ ಕೂಡ ಇದು 40ನೇ ಆಯ್ತು. ಎಸ್. ಸೊ ನಾವು ಇವಾಗ ಟ್ರಯಾಂಗಲ್ ಎ ಡಿ ಬಿ ಅಲ್ಲಿ ರಿಲೇಷನ್ಸ್ ಯೂಸ್ ಮಾಡ್ಕೊಂಡು ಆಂಗಲ್ ಬಿ ಡಿ ಎ ಎಷ್ಟಾಯ್ತು? 40 ಡಿಗ್ರಿ ಆಯ್ತು. ಆ ಆಂಗಲ್ ಬಿ ಡಿ ಎ ಇಸ್ ಈಕ್ವಲ್ ಟು ಬಿ ಎ ಡಿ ಇದ್ದಿದ್ರಿಂದ ಅದು ಕೂಡ 40ನೇ ಆಯ್ತು. ಈಗ ನಮ್ಗೆ ಬೇಕಾಗಿರೋದು ಆಂಗಲ್ ಎ ಬಿ ಸಿ. ಹೌದಾ? ದೇರ್ ಫೋರ್ ಈ ಡಯಾಗ್ರಾಮ್ ಇಂದ ಟೋಟಲ್ ಆಂಗಲ್ ಎ ಎಷ್ಟಾಯ್ತು ಇವಾಗ? 20 ಡಿಗ್ರಿ ಪ್ಲಸ್ 40 ಡಿಗ್ರಿ ಅಂದ್ರೆ 60 ಡಿಗ್ರಿ ಆಯ್ತು. Therefore, in triangle ABC, total angle of a triangle is again what? 180 degree. ಹಾಗಾದ್ರೆ angle ABC plus angle BAC plus
ಆಂಗಲ್ ಬಿ ಸಿ ಎ. ಹೌದಾ, ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಎ ಬಿ ಸಿ ನಾವು ಕಂಡು ಹಿಡಿತಾ ಇದ್ದೀವಿ. ಓಕೆ, ಬಿ ಎ ಸಿ, ಆಂಗಲ್ ಬಿ ಎ ಸಿ ಅಂದ್ರೆ ಎ ಎಷ್ಟು ಸಿಕ್ತು? 60 ಡಿಗ್ರಿ ಸಿಕ್ತು. ಸಿ ಎಷ್ಟು ಸಿಕ್ತು? 20 ಡಿಗ್ರಿ ಸಿಕ್ತು. ಸರಿನಾ? ಈಗ 60 ಪ್ಲಸ್ 20 ಎಷ್ಟಾಯ್ತು? 80 ಡಿಗ್ರೀಸ್ ಆಯ್ತು. 80 ಡಿಗ್ರೀಸ್ ನ ಈ ಕಡೆ ಹಾಕಿದ್ರೆ 180 ಮೈನಸ್ 80 ಆಯ್ತು. 180 ಮೈನಸ್ 80 ಅಂದ್ರೆ ಎಷ್ಟಾಯ್ತು? 100 ಡಿಗ್ರೀಸ್. ಸೊ ಆಂಗಲ್ ಎ ಬಿ ಸಿ ಎಷ್ಟಾಯ್ತು ಅಂದ್ರೆ ಬಿ ಎಷ್ಟಾಯ್ತು? 100 ಡಿಗ್ರೀಸ್. ಸೊ ನಿಮ್ದು ಆನ್ಸರ್ ಏನು? 100. ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ.